ಯೋನನು 1ನೇ ಅಧ್ಯಾಯ 17ನೆಯ ವಾಕ್ಯ. ಇತ್ತ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಈ ವಾಕ್ಯದಲ್ಲಿ ಯೋನನು ಮೀನಿನ ಹೊಟ್ಟೆಯೊಳಗೆ 3 ದಿನಗಳು ಹಗಲು ರಾತ್ರಿ ಇದ್ದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಯೋನನಿಗೆ, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಆ ಜನರ ಪಾಪಗಳು ಹೆಚ್ಚಾಗಿದೆ, ದೇವರ ನಾಶನವು ಬರಲಿದೆ ಎಂಬುದಾಗಿ ಎಚ್ಚರಿಸು ಎಂದು ಹೇಳುವಾಗ ಅವನಾದರೂ ಅಲ್ಲಿಗೆ ಹೋಗುವುದಕ್ಕೆ ಮನಸ್ಸಿಲ್ಲದೆ ಹಡಗನ್ನ ಹತ್ತಿ ತಾರ್ಷೀಷಿಗೆ ಪ್ರಯಾಣವನ್ನ ಮಾಡುತ್ತಾ ಇದ್ದಾನೆ. ಆ ಪ್ರಯಾಣದ ಸಮಯದಲ್ಲಿ ದೇವರು ಅಲೆಗಳನ್ನ ಬಿರುಗಾಳಿಗಳನ್ನ ಎಬ್ಬಿಸಿ ಕೊನೆಗೆ ಅಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಂಥವರು ಚೀಟನ್ನ ಹಾಕಿ ಕೊನೆಗೆ ಯೋನನ ಮಾತಿಗನುಸಾರವಾಗಿ ಅವನನ್ನು ಎತ್ತಿ ಸಮುದ್ರಕ್ಕೆ ಬೀಸಾಡಿ ಬಿಟ್ಟರು. ಈಗ ಮತ್ತೊಂದು ಕಡೆ ದೇವರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಟ್ಟಿದ್ದರು. ಅದು ಬಂದು ಬೀಸಾಡಲ್ಪಟ್ಟಂತ ಯೋನನನ್ನ ನುಂಗಿಬಿಟ್ಟಿತು. 3 ದಿನಗಳು ಅವನು ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದನು. ಅದರ ನಂತರ ದೇವರು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನ ಒಣನೆಲದಲ್ಲಿ ಕಾರಿಬಿಟ್ಟಿತು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಂದ್ರೆ ಯೋನನು ಈ ಒಂದು ಇಕ್ಕಟ್ಟಿಗೆ ಬೀಳುವುದಕ್ಕೆ ಕಾರಣ ಅವನ ಅವಿಧೇಯತೆ. ದೇವರ ಮಾತನ್ನ ಕೇಳಿ ಕೂಡ ವಿರೋಧವಾಗಿ ನಡೆದುಕೊಳ್ಳುವುದಕ್ಕೆ ಮುಂದಾಗಿ ದೇವರನ್ನ ಬಿಟ್ಟು ಅಗಲೋಣ ಎಂಬಂತ ಮನಸ್ಸನ್ನ ಹೊಂದಿದ್ದರಿಂದ ಈ ಎಲ್ಲ ಇಕ್ಕಟ್ಟುಗಳಿಗೂ ಕಾರಣವಾಗಿ ಕೊನೆಗೆ ಅವನು ಮನತಿರುಗಿ ಪ್ರಾರ್ಥಿಸಿದ ನಂತರ ಅದರಿಂದ ಒಂದು ಬಿಡುಗಡೆಯನ್ನ ಹೊಂದುವಂತೆ ವಿಷಯಗಳು ಮಾರ್ಪಟ್ಟವು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರಿಗೆ ಅವಿಧೇಯರಾಗಿ ನಡೆದುಕೊಂಡದ್ದರಿಂದ, ದೇವರ ಮಾತನ್ನ ಕೇಳದೆ ಇಷ್ಟ ಬಂದ ಹಾಗೆ ಜೀವಿಸಿದ್ದರಿಂದ, ದೇವರನ್ನ ಬಿಟ್ಟು ಅಗಲುವಂತ ಮನಸ್ಸನ್ನ ಹೊಂದಿದ್ದರಿಂದ ಮೀನಿನ ಹೊಟ್ಟೆಯಲ್ಲಿ ಬೀಳುವಂತೆ ಸಮುದ್ರದ ಆಳಗಳಲ್ಲಿರುವಂತ ಅನುಭವದಲ್ಲಿ ಅಂದರೆ ಬಹಳ ಇಕ್ಕಟ್ಟು, ಬಹಳ ಕಷ್ಟಗಳು, ಸಹಾಯಕರಿಲ್ಲದೆ ಒಬ್ಬಂಟಿಗಳಾಗಿ ಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ನೀವು ಇರಬಹುದು. ಆದರೆ ಈಗಲೂ ಕೂಡ ನಿಮ್ಮನ್ನ ನೋಡುತ್ತಾ ಇರುವಂತ, ನಿಮ್ಮ ಸ್ವರವನ್ನ ಕೇಳುವುದಕ್ಕೆ ಸಿದ್ಧವಾಗಿರುವಂತ ದೇವರಿದ್ದಾರೆ. ಈಗಲೂ ಕೂಡ ನಿಮ್ಮನ್ನ ರಕ್ಷಿಸುವುದಕ್ಕೂ ಬಿಡಿಸುವುದಕ್ಕೂ ಆಶೀರ್ವದಿಸುವುದಕ್ಕೂ ಆತನು ಶಕ್ತನಾಗಿದ್ದಾನೆ. ಅದನ್ನ ಅರಿತು ನಿಮ್ಮ ದುರವಸ್ಥೆಯ ಮಧ್ಯದಲ್ಲಿ ಮನ ತಿರುಗಿ ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ, ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸಿ, ಅವಿಧೇಯತೆಗಳನ್ನು ಕ್ಷಮಿಸಿ, ನಿಮ್ಮನ್ನ ಬಿಟ್ಟು ಅಗಲಿ ಹೋದಂತ ದಿವಸಗಳನ್ನ ಕ್ಷಮಿಸಿ, ನನ್ನ ಪಾಪಗಳನ್ನು ಪರಿಹರಿಸಿ ಪುನಃ ನಿಮ್ಮ ಮಗನಾಗಿ ಮಗಳಾಗಿ ಮಾಡಿಕೊಂಡು ನನ್ನ ಜೀವಿತವನ್ನು ಉದ್ಧರಿಸಿರಿ, ಆಶೀರ್ವದಿಸಿರಿ ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸುವುದಾದರೆ ದೇವರು ಒಂದು ಮೀನಿಗೆ ಅಪ್ಪಣೆ ಕೊಟ್ಟು ಯೋನನ ದುರವಸ್ಥೆಯನ್ನ ಇಕ್ಕಟ್ಟನ್ನ ಮಾರ್ಪಡಿಸಿದ ಹಾಗೆ ಈ ದಿವಸಗಳಲ್ಲಿ ನಿಮ್ಮನ್ನ ನುಂಗಿರುವಂತ ಇಕ್ಕಟ್ಟುಗಳಿಗೆ, ಕಷ್ಟಗಳಿಗೆ, ಎಲ್ಲ ಹೋರಾಟಗಳಿಗೆ, ಸಾಲಭಾರಗಳಿಗೆ, ವ್ಯಾಧಿಗಳಿಗೆ ದೇವರು ಅಪ್ಪಣೆಯನ್ನ ಕೊಡುವಾಗ ಅದು ನಿಮ್ಮನ್ನ ಬಿಟ್ಟು ಹೋಗಲಿದೆ. ನೀವು ಅದರಿಂದ ಹೊರಬರಲಿದ್ದೀರಾ, ಸ್ವತಂತ್ರರಾಗಲಿದ್ದೀರಾ. ವಿಶೇಷವಾಗಿ ದೇವರ ಉದ್ದೇಶಾನುಸಾರವಾಗಿ ಜೀವಿತವನ್ನ ಮುನ್ನಡೆಸಲಿದ್ದೀರಾ. ಅದು ನಿಶ್ಚಯವಾಗಿ ನಿಮಗೆ ಆಶೀರ್ವಾದವಾಗಿ ಬದಲಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದ ದುರವಸ್ಥೆಗೆ ಕಾರಣ ನೀವೇ ಎಂಬುದನ್ನು ಅರಿತು ಮನ ತಿರುಗಿ ದೇವರ ಮುಂದೆ ಒಪ್ಪಿಸಿಕೊಟ್ಟು ದೀನ ಭಾವದಿಂದ ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿ ದೇವರ ಕನಿಕರವನ್ನ, ಆತನ ಕೃಪೆಯನ್ನು ಅಪೇಕ್ಷಿಸಿ ನಿಶ್ಚಯವಾಗಿ ನಿಮ್ಮ ಇಕ್ಕಟ್ಟುಗಳು ಬದಲಾಗುವುದನ್ನು, ಹೊಸ ಒಂದು ಆರಂಭವನ್ನು ದೇವರು ಉಂಟು ಮಾಡುವುದನ್ನು ಕಾಣುತ್ತೀರಾ ಎಂಬುದನ್ನು ತಿಳಿದು ಮನ ತಿರುಗಿ ದೇವರ ಮುಂದೆ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ. ನಮ್ಮ ಅವಿಧೇಯತೆಗಳ ನಿಮಿತ್ತವೇ, ನಾವು ನಿಮಗೆ ವಿರೋಧವಾಗಿ ನಡೆದುಕೊಂಡು ನಿಮ್ಮನ್ನು ಬಿಟ್ಟು ಹೋದದ್ದರ ನಿಮಿತ್ತವೇ ನಾವು ಅನೇಕ ಇಕ್ಕಟ್ಟುಗಳಲ್ಲಿ ಬಿದ್ದಿದ್ದೇವೆ, ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೇವೆ. ವ್ಯಾಧಿಗಳು, ಸಮಸ್ಯೆಗಳು ನಮ್ಮ ಜೀವಿತವನ್ನು ನುಂಗಿಬಿಟ್ಟಿವೆ. ಅದರಿಂದೆಲ್ಲ
ಬಿಡುಗಡೆ ಕೊಡುವುದಕ್ಕೆ ನಿನ್ನ ಶಕ್ತನು ನೀನೀಗಲೂ ಕೂಡ ಸಿದ್ಧವಾಗಿದ್ದೀಯಾ ಎಂಬುದನ್ನು ನಾವು ಅರಿತಿದ್ದೇವೆ. ನಿನ್ನ ವಾಕ್ಯಾನುಸಾರವಾಗಿ ಪುನಃ ಅಪ್ಪ ನಿನ್ನ ಬಳಿಯಲ್ಲಿ ಪ್ರಾರ್ಥಿಸುತ್ತಾ ಬಿಡುಗಡೆಗಾಗಿ ಬೇಡುತ್ತಾ ಇದ್ದೇವೆ. ಕನಿಕರಿಸಪ್ಪ, ಇವೆಲ್ಲವುಗಳಿಂದ ಹೊರಬರುವಂತೆ, ಸ್ವತಂತ್ರವಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನ ಕೂಡ ನೀನು ಆಶೀರ್ವದಿಸಿ, ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕರುಣೆ ಅಪ್ಪ ತೋರಿ ಬರಲಿ. ನಿನ್ನ ಆಶೀರ್ವಾದಗಳು ಪ್ರಕಟವಾಗಲಿ. ನೀನಪ್ಪ ಬಿಡುಗಡೆಯನ್ನು ಅನುಗ್ರಹಿಸು. ಪುನಃ ಅವರನ್ನ ಸೇರಿಸಿಕೊ. ಮನಗುಂದಿದವರಾಗಿ ಜಜ್ಜಿದ ಹೃದಯದಿಂದ ನಿನ್ನ ಮುಂದೆ ಪ್ರಾರ್ಥಿಸ್ತಾ ಇರುವಂತ ಅವರ ಪ್ರಾರ್ಥನೆಗಳನ್ನು ಕೇಳು ಕರ್ತನೆ. ಆ ಕಣ್ಣೀರನ್ನು ನೋಡಪ್ಪ. ಬಿಡುಗಡೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಇಕ್ಕಟ್ಟುಗಳು ಮಾರ್ಪಡಲಿ, ಸಾಲಬಾರುಗಳು ನೀಗಲಿ, ವ್ಯಾಧಿಗಳು ನೀಗಲಿ, ನಿಂದೆ ಅವಮಾನಗಳೆಲ್ಲ ನೀಗಿ ಆಶೀರ್ವಾದ ಪೂರ್ಣತೆಗಳು ಉಂಟಾಗಲಿ. ಸಕಲ ಸಮೃದ್ಧಿಯಲ್ಲಿ ನಿನ್ನ ಮಕ್ಕಳು ಸಂತೋಷಿಸುವಂತೆ ಈ ದಿವಸಗಳಲ್ಲಪ್ಪ ಕಾರ್ಯಗಳನ್ನು ಮಾಡು. ಎಲ್ಲ ದಾಸತ್ವದ ನೊಗಗಳು ಮುರಿಯಲ್ಪಡಲಿ. ಮದ್ಯಪಾನ, ಮಾದಕ ವಸ್ತುಗಳ ದಾಸತ್ವಗಳು ಮುರಿಯಲ್ಪಡಲಿ. ಪಾಪ, ವ್ಯಭಿಚಾರ, ವೇಶ್ಯತನದ ದಾಸತ್ವಗಳು ಮುರಿಯಲ್ಪಡಲಿ. ಬಿಡುಗಡೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜೀವಿತಗಳು ಸ್ವತಂತ್ರಗೊಂಡು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸುವಂತೆ ಮಾರ್ಪಡಿಸು. ನಿನ್ನಲ್ಲಿ ಅಪ್ಪ ಸಂತೋಷಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಪ್ರತಿಯೊಂದು ಜೀವಿತಗಳು ಕೂಡ ಮಾರ್ಪಡಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ನಮ್ಮ ಆತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.